ಗಾಯ್ಸ್, ಇನ್ಸ್ಟಾಗ್ರಾಮ್ ಅಡಿಕ್ಷನ್ ಪ್ರತಿಯೊಬ್ಬರು ಆಗ್ತಾಯಿದ್ದಾರೆ. ಉದಾಹರಣೆ ನಮ್ಮ ಫ್ರೆಂಡ್ಸ್ದೇ ಹೇಳ್ತೇನೆ ಕೇಳಿ. ಅವ್ರೇನು ಮಾಡ್ತಿದ್ರು, ಪ್ರತಿದಿನ ಹೋಗ್ಬಿಟ್ಟು ಹುಡುಗಿಯರಿಗೆ ಹಾಯ್ ಅಂತ ಕಳಿಸೋರು ಇನ್ಸ್ಟಾಗ್ರಾಮ್ ಮೇಲೆ ಮೆಸೇಜ್. ಸುಮಾರು ಒಂದು 50ರಿಂದ 100 ಹುಡುಗಿಯರಿಗೆ ಮೆಸೇಜ್ ಮಾಡ್ತಿದ್ರು ಪ್ರತಿದಿನ. ಈ ಥರ ಪ್ರತಿದಿನ ಮೆಸೇಜ್ ಮಾಡ್ತಾ ಏನಾಗುತ್ತೆ, ಒಂದು ಯಾವುದೋ ಹುಡುಗಿಯವರಿಗೆ ತಿರುಗಿ ಹಾಯ್ ಅಂತ ಕಳಿಸ್ತಾರ ಅವರು ವಿಚಾರ ಹಿಂಗೆ ಹೇಳ್ಬೇಕಪ್ಪ ಅಂತ ಹಂಗೆ ಆಗ್ಬಿಡುತ್ತೆ. ಪ್ರತಿದಿನ ಹುಡುಗಿರಿಗೆ ಹಾಯ್ ಅಂತ ಕಳಿಸೋದ್ರಿಂದ ಒಂದು 100 ಹುಡುಗಿಯರಿಗೆ ಕಳಿಸಿದ್ರೂ ಒಂದಿನ ನನ್ನ ಫ್ರೆಂಡಿಗೆ ಒಂದು ಹುಡುಗಿ ಯಾರೋ ಅನ್ನೋನು ಹುಡುಗಿ ಮೆಸೇಜ್ ಮಾಡ್ತಾಳೆ ಹಾಯ್ ಅಂದ್ಬಿಟ್ಟು. ನನ್ನ ಫ್ರೆಂಡು ಕೂಡ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂಗೆ ಸ್ವಲ್ಪ ದಿನ ಕಳೆಯುತ್ತೆ ಆಯಿತಾ. ಯಾರ ಏನಾಕತ್ತಿ ಲವ್ ಯು ಅಂತಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಡ್ತೈತಿ. ಇದಾಗ ಅವ್ರಿಗೆ ಏನು ಮಾಡ್ತಾಳೆ, ನೀನು ಬಿಟ್ಟಿರೋಕ್ಕಾಗಲ್ಲ, ನಾನು ಬರ್ತೀನಿ, ಐ ಲವ್ ಹಿಂಗೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ನಮ್ಮ ಹುಡುಗಿದ್ದಾನೆ ಅವ್ನು ಯಾಕೆ ಸ್ಟಾರ್ಟ್ ಮಾಡಿರ್ತಾನೆ, ಹಂಗೆ ಎಂಟರ್ಟೈನ್ಮೆಂಟಿಂಗ್ ಅಂತ ಸ್ಟಾರ್ಟ್ ಮಾಡಿರ್ತಾನೆ. ನನ್ನ ಮಗನೂ ಗೊತ್ತೈತಿ, ಬಟ್ ಹುಡುಗಿಗೆ ಪಾಪ ಏನು ಗೊತ್ತಿರುತ್ತೆ. ಅದರಿಂದ ಏನೋ ಎಡ್ವರ್ಟ್ ಆಯಿತು. ಆಮೇಲೆ ಅವನೇನು ಮಾಡೋದು, ಯಾಕೆ ಭಾಳ ಸರಿಯಾಗಲಿಲ್ಲ ಅಂದ್ಬಿಟ್ಟು ಅವನೇನು ಮಾಡಿದ ಬ್ಲ್ಯಾಕ್ ಲಿಸ್ಟ್ ಹಾಕಿದ ಹುಡುಗಿನ. ಯಾಕೆ ಬೇಕು, ತುಂಬ ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ಫ್ರೆಂಡು ಬ್ಲ್ಯಾಕ್ ಲಿಸ್ಟ್ ಹಾಕಿದೆ. ಇದೇ ಥರ ನೀವು ಕೂಡ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಕಳಿಸ್ತಾ ಇರ್ಬೋದು. ಹಂಗಂತ ನನ್ನ ಫ್ರೆಂಡಿಗೆ ಒಂದು ಹುಡುಗಿ ಹಾಯ್ ಅಂತ ಕಳಿಸಿದ್ಲು ಅಂದ್ಬಿಟ್ಟೆ ಎಲ್ಲರಿಗೂ ಕಳಿಸ್ತಾರ ಅಂತ ಅಲ್ಲ. ಉದಾಹರಣೆಗೆ ಅಲ್ವಾ ಗಾಯ್ಸ್, ನಮ್ಮ ಫ್ರೆಂಡ್ಸಿಗೆ ಹಾಯ್ ಅಂತ ಕಳಿಸಿದ್ರು ಅಂದ ತಕ್ಷಣ ಎಲ್ಲರಿಗೂ ಸಿಗುತ್ತೆ ಹತ್ರ ಹಾಯ್ ಅಂತಲ್ಲ. ಇದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡ್ತಾ ಬಾ ಇನ್ಸ್ಟಾಗ್ರಾಮ್ನಾಗ. ಉದಾಹರಣೆಗೆ ಅಕಸ್ಮಾತ್ ಹಾಯ್ ಅಂತ ಕಳಿಸಿದ್ರು ಅಂತಲೇ ಇಟ್ಕೊಳ್ಳಿ, ಒಂದು ಹುಡುಗಿನ ಮೇಲೆ ಹಾಯ್ ಅಂತ ಕಳಿಸಿದ್ರು ಅಂತಲೇ ಇಟ್ಕೊಳ್ಳಿ. ನೀವು ಹುಡುಗಿ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಒಂದಿನ ಏನಾಗುತ್ತೆ, ಆ ಹುಡುಗಿ ಬೇಜಾರಾಗ್ಬಿಟ್ಟು ನೀವು ಆಕಿನ ಬ್ಲ್ಯಾಕ್ ಲಿಸ್ಟ್ ಹಾಕೊಡ್ತಾಳೆ. ಅವಾಗ ಏನು ಮಾಡುತ್ತೆ, ನೀವು ಸ್ಯಾಡ್ ಆಗ್ತಿರಲ್ವಾ. ಇದು ಎರಡನೇದು. ಮೂರನೇದಾಗಿ ಗಾಯ್ಸ್, ಕೆಲವು ಇನ್ಸ್ಟಾಗ್ರಾಮ್ಲಿ ತುಂಬ ಏನಾಗುತ್ತೆ, ಸ್ಕ್ಯಾಮ್ ನಡೆಯುತ್ತೆ. ದುಡ್ಡು ಬೇಕು ಅದು ಬೇಕು ಅಂದ್ಬಿಟ್ಟು ನೀವು ಗೊತ್ತು ಗುರಿ ಇಲ್ಲದ ಹುಡುಗಿಯ ಜೊತೆಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಯೂಟ್ಯೂಬಲ್ಲಿ ತುಂಬಾ ಈ ಥರ ವಿಡಿಯೋಸ್ ಅದು ಏನು ಯಾರೋ ಜೊತೆ ಹುಡುಗಿಯ ಜೊತೆಗೆ ಹುಡುಗ ಅನ್ನೋನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗೊತ್ತಿರಲಿ ಒಂದು ಹುಡುಗಿ ಹೇಳ್ತಾಳೆ, ನೀ ಇಲ್ಲಿ ಬಾ ಅಂದ್ಬಿಟ್ಟು ಮೀಟ್ ಮಾಡೋಕ್ಕೆ ಹೇಳ್ತಾನೆ. ಮೀಟ್ ಮಾಡಬೇಕು, ನೀವು ನೋಡ್ಬೇಕು, ಇಲ್ಲಿ ಬಾ ಅಂತ ಆಕೆ ಹುಡುಗಿ ಅಂತಾಳೆ, ಕರ್ಸ್ಕೊಂತಾಳೆ ಹುಡುಗನ. ಹುಡುಗನ ಮಾಡ್ತಾನೆ, ಇರ್ಬೋದು ಮೀಟ್ ಮಾಡೋಕ್ಕೆ ಲವ್ ಮಾಡ್ತದಳ ಅಂದ್ಬಿಟ್ಟು ಅವ್ನು ಅಲ್ಲಿ ಹೋಗ್ತಾನೆ. ಹೋದ ಏನಾಗುತ್ತೆ, ಯಾರೋ 3-4 ಜನ ಬಂದುಬಿಟ್ಟು ಅವ್ರು ಅಕ್ಕಿ ಜೊತೆಗೆ ಬಂದಿರ್ತಾರೆ. ಬಟ್ ಆ ಹುಡುಗ ಗೊತ್ತಿಲ್ಲ. ಆ ಹುಡುಗಿ ಅಲ್ಲಿ ಅದು ಹೋಟ್ಲ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಲಂಚ್ ಊಟ ಮಾಡಿಸ್ಕೊಂತ ಆಕೆ ಹೇಳ್ತಾಳೆ, ಸ್ವಲ್ಪ ಕೈ ವಾಶ್ ಮಾಡ್ಕೊಂಬರ್ತೀನಿ ಇಲ್ಲಿಂದ ಇಲ್ಲೇ ಇರು ಅಂದ್ಬಿಟ್ಟು ಆಕೆ ಸೈಡಿಗೆಲ್ಲ ಹೋಗ್ತಾಳಂತೆ. ಅದಾದಮೇಲೆ ಯಾರೋ 4-5 ಜನ ಬಂದುಬಿಟ್ಟು ಆ ಹುಡುಗಿಗೆ ಕೈ ಕಾಲೇ ಕತ್ತರಿಸ್ಕೊಂಡು ಹೋಗ್ತಾರೆ. ಗಾಯ್ಸ್, ನಿಜವಾಗ್ಲೂ ಹೇಳ್ತೀವಿ, ಯೂಟ್ಯೂಬಲ್ಲಿ ವಿಡಿಯೋ ಐತಿ, ಇದು ನೋಡ್ಬೋದು. ಕೈ ಕಾಲು ಯಾಕೆ ಕತ್ತರಿಸ್ಕೊಂಡು, ಏನೋ ದ್ವೇಷ ಇತ್ತು ಏನೋ ಗೊತ್ತಿಲ್ಲ, ಈ ಥರ ಸ್ಕ್ಯಾಮ್ ನಡೆಯುತ್ತವು ಅಲ್ವಾ. ಯಾರೋ ಹುಡುಗಿ ಮೆಸೇಜ್ ಮಾಡಿದ್ಲು ಅಂದ ತಕ್ಷಣ ನೀವು ಹೋಗೋದು, ನಿಮ್ಮ ಸೇಫ್ಟಿ ಇರಲ್ಲ. ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ಭಾಳ ಜನ ಅಡಿಕ್ಷನ್ ಆಗ್ತಿರೋದು ಯಾಕೆ, ಲೈಕಿಗೋಸ್ಕರ. ಫೋಟೋ ಹಾಕ್ತಾನೆ, ಫೋಟೋ ಲೈಕ್ ಬರ್ತೀವಿ, 3 ಬಂದು 4 ಬರ್ಬೇಕು. ಹಿಂಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಇನ್ಸ್ಟಾಗ್ರಾಮ್ ರೀಲ್ ವೀಡಿಯೋ ಮಾಡ್ತಾನೆ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾನೆ. ಈಗ ಬರ್ತೀನಿ ದಿನ ಆಯ್ತು ಏನಾಗುತ್ತೆ, ರೀಲ್ಸ್ ಓಡ್ದು ಬಿಟ್ರುಬಿಡ್ತಲ್ವ, ಜಾಸ್ತಿ ಲೈಕ್ ಮಾಡ್ತಾಯಿಲ್ಲ, ಜಾಸ್ತಿ ರಿಪ್ಲೈ ಆಗ್ತಾಯಿಲ್ಲ. ಈ ಥರ ನನ್ನ ಫ್ರೆಂಡು ಈ ಥರ ಭಾಳ ಸಮಸ್ಯೆ ಇರುತ್ತೆ. ಇವು 4 ಲೈಕ್ ಬಂದರೆ ನೆಕ್ಸ್ಟ್ ಟೈಮ್ 5 ಲೈಕ್ ಬರ್ಬೇಕು ಅಂತ ಶುರುವಾತ್ 1 ಲೈಕ್ ಬಂದಿದ್ರೆ ಅದು ನಮ್ಗೆ ಖುಷಿ. ನೆಕ್ಸ್ಟ್ ಟೈಮ್ ನಮಗೆ 2 ಲೈಕ್ ಬೇಕು, 3 ಲೈಕ್ ಬೇಕು. ಈ ಥರ ಲೈಕ್ ಬೇಕು ಅಂದ್ಬಿಟ್ಟು ನಾವು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಸ್ವಲ್ಪ ಏನಾದ್ರು ಯೂಸ್ ಮಾಡಿದ್ರೆ ಅದೆಲ್ಲಾದರೂ ಹಾಯ್ ಅಂತ ಮೆಸೇಜ್ ಬರೋದು, ಕಮೆಂಟ್ ಮಾಡೋದು, ಇದ್ರ ಜೊತೆಗೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಟೈಮ್ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗಲ್ಲ. ಮತ್ತು ಇನ್ಸ್ಟಾಗ್ರಾಮ್ ಕೂಡ ಅಡಿಕ್ಷನ್ ಆಗ್ತದೆ. ಆಮೇಲೆ ಇದರಿಂದ ನಾವು ಪ್ರಾಬ್ಲಮ್ ಆಗೋ ಕೂಡ ಚಾನ್ಸಸ್ ಇರುತ್ತೆ ಅಲ್ವಾ. ನಮ್ಮ ಒಂದು ಸೇಫ್ಟಿ ಇರುತ್ತಲ್ಲ ಗಾಯ್ಸ್, ಅದನ್ನು ದಾಟಿ ಯಾವತ್ತೂ ಹೋಗ್ಬೋದು. ನಮ್ಮದೊಂದು ರೂಲ್ ಇರುತ್ತೆ, ನಾವು ಯಾವುದಕ್ಕೆ ಟೈಮ್ ಕೊಡಬೇಕು ಅದಕ್ಕೆ ಟೈಮ್ ಕೊಡ್ಬೇಕು ಅಂತ. ನಾನು ಹೇಳೋದಿದ್ದಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಡ್ರಿ, ಫೇಸ್ಬುಕ್ ಯೂಸ್ ಮಾಡಬೇಡ್ರಿ, ಯಾವುದೇ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡ್ರಿ ಅಂತ ಇದೆಲ್ಲ ನನ್ನ ಅರ್ಥ ಏನು, ಪ್ರತಿಯೊಂದು ಕೂಡ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ. ಅದಾದಮೇಲೆ ಜವಾಬ್ದಾರಿಗಳು ಇರುತ್ತೆ ನಿಮಗೆ ಅಲ್ವಾ, ಅವನು ನಿಭಾಯಿಸ್ಬೇಕು. ಮೀಡಿಯಮ್ ಟೈಮ್ ಇರುತ್ತಲ್ಲ, ಮತ್ತು ಲಿಮಿಟ್ ಟೈಮ್ ಇರುತ್ತಲ್ಲ, ಆ ಟೈಮು ಕೂಡ ಯೂಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ, ನಾವು ನಿಭಾಯಿಸ್ಬೇಕಾಗುತ್ತೆ. ಯಾರು ಸಿಕ್ಕರು ಅಂದ್ಬಿಟ್ಟು ಕಂಟಿನ್ಯೂಸ್ಲಿ 24 ಗಂಟೆ ಕೆಲಸ ಬಿಟ್ಟು ನಮ್ಮ ಜೀವನ ಅವ್ರ ಜೊತೆ ಮಾತಾಡ್ಕೊಂತ ನಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಆಗಂಗಿಲ್ಲ ಗಾಯ್ಸ್ ಪ್ರತಿಯೊಬ್ಬರು ಅಲ್ವಾ. ಯಾವಾಗ ನಾವು ಟೈಮ್ ವೇಸ್ಟ್ ಮಾಡ್ತಾವೆ, ಯಾವಾಗ ಆಕಿ ಬೇರೆ ಕಡೆ ಹೋಗ್ತಾಳೆ, ಮದುವೆ ಆಗ್ತಾಳೆ, ಅವಾಗ ನಮಗೆ ದುಃಖ ಆಗುತ್ತಲ್ವ. ಇನ್ಸ್ಟಾಗ್ರಾಮ್ 90% ಯಾಕೆ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾರೆ. ಭಾಳ ಜನ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಾರೆ, ತುಂಬ ಸುಂದರ ಹುಡುಗಿ ಇರ್ತಾರಲ್ವ, ನಾವು ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ತೀವಿ, ಭಾಳ ಸುಂದರ ಹುಡುಗಿ ಸಿಗ್ತಾರೆ, ಕಾಣಿಸ್ತಾರೆ. ಬಟ್ ನಾವು ರಿಯಲ್ ಲೈಫಲ್ಲಿ ನೋಡಿ ಹಾಕೋದ್ರೆ ಅಂಥ ಹುಡುಗಿರು ಸಿಗೋದೇ ಇಲ್ಲ. ಯಾಕಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಫಿಲ್ಟರು, ಮೇಕಪ್ ಎಲ್ಲ ಇರುತ್ತೆ ಅಲ್ಲ, ಹಂಗಾಗಿ ಅಷ್ಟು ಬ್ಯೂಟಿಫುಲ್ ಕಾಣ್ತಾರೆ. ಅದನ್ನ ನೀವು ರಿಯಲ್ ಲೈಫಲ್ಲಿ ನೋಡೋಕೆ ಹೋಗ್ತೀವಿ ಅಂತಂದರೆ, ಜಗತ್ತಿನ ಹುಡುಗಿಯರು ಹುಡ್ಕೋಕೆ ಹೋಗ್ತೀವಿ ಅಂದರೆ ಸಿಗೋದೇ ಇಲ್ಲ, 90% ಸಿಗೋದೇ ಇಲ್ಲ. ಅದರಲ್ಲೂ ಇನ್ಸ್ಟಾಗ್ರಾಮ್ ಅದೊಂಥರ ಕಲ್ಪನೆ ಜಗತ್ತು. ಮೊಬೈಲ್ ಅಂತ ಅಂದರೆ ಏನಂತ ಕಲ್ಪನೆ ಜಗತ್ತು, ಕಲ್ಪನೆ ಇಮೇಜಿನೇಷನ್ ಅಷ್ಟೇ. ಅದು ನಾವು ರಿಯಾಲಿಟಿಯಾಗಿ ಹುಡ್ಕೋಕ್ಕಾಗಲ್ಲ, ರಿಯಲ್ ಲೈಫಲ್ಲಿ ಹುಡ್ಕೋಕ್ಕಾಗಲ್ಲ. ಆ ಥರ ಹುಡುಗಿಯರು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಆ ಥರ ಹುಡುಗಿರು ಬೇಕಂತ ಅಂದರೆ ನೀವು ಇನ್ಸ್ಟಾಗ್ರಾಮ್ ಕಡೆ ಹೋಗ್ತೀವಿ, ಯಾಕಂದರೆ ಬ್ಯೂಟಿಫುಲ್ ಇರ್ತಾರಲ್ಲ. ಅದೆಲ್ಲ ಕೇವಲ ಎಫೆಕ್ಟ್ಸ್ ಹಾಕಿ, ಫಿಲ್ಟರ್ ಹಾಕಿ, ಮೇಕಪ್ ಮಾಡ್ಕೊಂಡು ಈ ಥರ ಒಂದು ಇರುತ್ತೆ ಗಾಯ್ಸ್. ಆ ಹುಡುಗರು ಕೂಡ ಮಾಡ್ಕೊಂತಾರೆ, ಹುಡುಗಿಯರು ಕೂಡ ಇರ್ತಾರೆ. ಬಟ್ ನಾವು ರಿಯಲ್ ಲೈಫಲ್ಲಿ ಹುಡ್ಕೋಕ್ಕಾಗಲ್ಲ. ಒಂದು ಫೋಟೋ ನೋಡ್ತೀವಿ, ಅದು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅಕ್ಕಿ ಜೊತೆ ಭಾಳ ಟೈಮ್ ಸ್ಪೆಂಡ್ ಮಾಡ್ತೀವಿ, ಜಾಸ್ತಿ ನಾವು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹುಡುಗಿ ಮೆಸೇಜ್ ಮಾಡಲಿ ಅನ್ನೋ ಕಾರಣಕ್ಕೆ ಇದ್ರ ಭಾಳ ಹುಡುಗಿಯರಿಗೆ ಮೆಸೇಜ್ ಮಾಡೋಕ್ಕೆ ಹೋಗ್ತೀರಾ ಅಲ್ವಾ. ಇದರಿಂದ ಏನಾಗ್ತದೆ, ಟೈಮ್ ವೇಸ್ಟ್ ಆಗೋದು ನಿಮ್ಗೆ ಗೊತ್ತಾಗಲ್ಲ, ಭಾಳ ವೇಸ್ಟ್ ಮಾಡ್ತೀರಿ ಟೈಮ್ ಅಲ್ವಾ. ಇದನ್ನ ಏನು ಲೈಫ್ನಲ್ಲಿ ನೀವು ಬೇರೆದಕ್ಕೆ ಹಾಕಿದ್ರಿ, ಇದರ ಟೈಮ್ನಾಗ ಏನಾರ ಲೈಫಲ್ಲಿ ಅಚೀವ್ ಮಾಡ್ಬೋದು ಅಲ್ವಾ.
ಇನ್ಸ್ಟಾಗ್ರಾಮ್ ಗಾಯ್ಸ್ ಈ ಥರ ಒಂಥರ ಡೇಟಿಂಗ್ ಆ್ಯಪ್ ಆಗೈತಿ. ಇವತ್ತಿನ 2024 ಈ ಥರ ನೋಡೋಕೆ ಹೋದ್ರೆ ನೀವು ಡೇಟಿಂಗ್ ಗರ್ಲ್ ಫ್ರೆಂಡ್ ಮಾಡ್ಕೊಂಡು ಡೇಟಿಂಗ್ ಅಪ್ಲಿಕೇಶನ್ ಆಗೋಗ್ಬಿಟ್ಟಿದೆ ಅಂತ. ಲೈಫಲ್ಲಿ ಎಂಜಾಯ್ಮೆಂಟ್ ಮಾಡಬಾರ್ದಾ ಅಂತ ನೀವು ಕೇಳೋದ್ರೆ ಗಾಯ್ಸ್, ಎಲ್ಲರಿಗೂ ಲಿಮಿಟ್ ಇರುತ್ತೆ ಅಲ್ವಾ. ಎಲ್ಲರಿಗೂ ಟೈಮ್ ಕೊಡ್ಬೇಕು. ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ, ನಾನು ಯೂಸ್ ಮಾಡ್ತೀನಿ, ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಬೇಡ ಅಂತ ಹೇಳತ್ತಿಲ್ಲ. ಬಟ್ ಆದರೆ ಅದಕ್ಕೆ ಅಂತ ಒಂದು ನಿಯಮ ಟೈಮ್ ಮತ್ತು ನಾವು ಹಾಳಾಗ್ಬಾರ್ದು ಅಲ್ವಾ. ಏನು ತಪ್ಪು ಏನು ಸರಿ ಇದನ್ನು ತಿಳ್ಕೊಂಬಿಟ್ಟು ನಾವು ಯೂಸ್ ಮಾಡ್ಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಾಗ ಕಾಣೋದಿಲ್ಲ ಸತ್ಯ ಅಲ್ಲ ಗಾಯ್ಸ್, ಡಾರ್ಕ್ ಆಫ್ ಟ್ರೂತ್ ಬೇರೆಯೇ ಇರುತ್ತಲ್ವ. ಕಣ್ಣಿಗೆ ಕಾಣೋದಿಲ್ಲ ಏನಂತಾರಲ್ಲ, ಕಣ್ಣಿಗೆ ಕಾಣೋದಿಲ್ಲ ಹಾಲಾದರೂ ಬೆಳ್ಳಗಿರುತ್ತಲ್ಲ, ಹಾಲಾದರೂ ಕೂಡ ಹಾಲಲ್ಲದು ಅಲ್ವಾ. ಬೇರೆಯೇ ಇರುತ್ತೆ, ವಿಷ ಇರುತ್ತೆ ಅಲ್ವಾ. ಇದೇ ಥರ ನಿಮಗೆ ಸೋಷಿಯಲ್ ಮೀಡಿಯಾ ಗೊತ್ತಾಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತೀರಿ, ಯಾವುದೋ ಫೋಟೋ ನೋಡಿದ್ರಿ, ಇನ್ಫ್ಲೂಯೆನ್ಸ್ ನೋಡ್ತೀರಿ, ತುಂಬ ದುಡ್ಡು ಮಾಡಿದ್ರೆ, ತುಂಬ ರಿಚ್ ಅದರ, ತುಂಬ ಫಾಲೋವರ್ಸ್ ಅದರ ಅಂತ ತಕ್ಷಣ ನಾವೇನು ಮಾಡ್ತೀವಿ, ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಗೊತ್ತಿಲ್ದಂಗೆ ಭಾಳ ಟೈಮ್ ವೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಟೈಪಿಂಗ್ ಮಾಡ್ಕೊಂತ ಮೆಸೇಜ್ ಮಾಡ್ಕೊಂತ ಮುಂದೊಂದಿನ ಗೊತ್ತಾಗುತ್ತೆ ಟೈಮ್ ತುಂಬ ವೇಸ್ಟ್ ಆಗೋಗ್ಬಿಟ್ಟಿದ್ದಿಲ್ಲ ಅಂದ್ಬಿಟ್ಟು. ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ವೀಡಿಯೋಸ್ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಜನಕ್ಕೆ ಹೊಡೆದಾಡೋದು ನೋಡೋದು ತುಂಬ ಇಂಟ್ರೆಸ್ಟ್ ಅಲ್ವಾ. ಈ ಥರ ಹುಡುಗಿಯರ ವೀಡಿಯೋಸ್ ನೋಡೋದು ತುಂಬ ಇಂಟ್ರೆಸ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನ ನಮಗೇನೋ ತೋರಿಸ್ತಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಾಗ ಇರಲಿ, ಅದರಿಂದ ಹೊರ ಹೋಗದೆ ಹಿಂಗಿರಲಿ ಅನ್ನೋ ಒಂದು ಕಾರಣದಿಂದ. ಇವತ್ತಿನದು 4 ಲೈಕ್ ಬಂತು ನೀವು ಫೋಟೋಗೆ ಅಂತಂದರೆ ನೆಕ್ಸ್ಟ್ ನಿಮ್ಗೆ 8 ಲೈಕ್ ಬರಬೇಕು, ಇಲ್ಲ 5 ಲೈಕು 8 ಲೈಕು ಈ ಥರ ಲೈಕ್ಸ್ಗಳು ಜಾಸ್ತಿ ಬರ್ಬೇಕು ಅಂತ ಹೋಗ್ತೀರಿ ನೀವು. ಇವತ್ತು ನೀವು ರೀಲ್ಸ್ ಅಪ್ಲೋಡ್ ಮಾಡ್ತೀರಿ ನಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನು ಮೊದಲು ನೇಚರ್ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. 4-5 ಲೈಕ್ ಅಷ್ಟೇ ಹೆಂಗೆ ಬರ್ತಿದ್ದು ಲೈಕು. ನಾನು ಬೇರೆ ಫೋಟೋ ಹೋಗ್ಬಿಟ್ಟು ಲೈಕ್ ಮಾಡಿ ಬರಬೇಕಿತ್ತು. ಅವ್ರು ಲೈಕ್ ಆದ್ಮೇಲೆ ಅವ್ರಿಗೆ ಅವ್ರು ನಮ್ಮ ಫೋಟೋ ಲೈಕ್ ಮಾಡಲ್ಲ ಅಂದ್ಬಿಟ್ಟು ಅವ್ರು ಬಂದು ನಮ್ಮ ಫೋಟೋ ಲೈಕ್ ಮಾಡ್ತಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಹುಡ್ಕೊಂಬಂದು ಯಾರೂ ಲೈಕ್ ಮಾಡ್ತಿರ್ಲಿಲ್ಲ. ಮಾಡ್ತಿದ್ರು ನಮ್ಮ ಫ್ರೆಂಡ್ಸ್ ಅಷ್ಟೇ. ಈ ಥರ ಇಷ್ಟ ಇದ್ವು. ಆದರೆ ಇದು ಗೊತ್ತಾಗಲ್ಲ. ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಇನ್ಸ್ಟಾಗ್ರಾಮ್ ಫೋಟೋ ಹಾಕೋದು ರೀಲ್ ಹಾಕೋದು, ಸುಮ್ಮನೆ ಚೆಕ್ ಮಾಡ್ತಾ ಹೋಗೋದು, ಸುಮ್ಮನೆ ಫೋಟೋ ಚೆಕ್ ಮಾಡ್ಕೊತ ಹೋಗೋದು, ವೀಡಿಯೋಸ್ ನೋಡ್ತಾ ಹೋಗೋದು ಅಲ್ವಾ. ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಬೇಕಾಯ್ತಿಲ್ಲ ಅಂತಲ್ಲ, ಎಲ್ಲಕ್ಕೂ ಟೈಮ್ ಅಂತ ಇರುತ್ತಲ್ವ. ಟೈಮ್ ಇಟ್ಕೊಂಡು ಮಾಡಿದ್ರೆ ಏನಲ್ಲ. ಆದರೆ ಅದು ನಮ್ಗೆ ನೆಸಸರಿ ಏನು ಅನ್ನೆಸೆಸರಿ ಏನೋ ತಿಳ್ಕೊಬೇಕಾಗುತ್ತೆ ಗೈಸ್. ಅಥವಾ ನೆಸಸರಿ ಕೆಲಸ ಮಾಡೋಣ, ಅಗತ್ಯ ಇಲ್ಲ ಕೆಲಸ ಇದಾವಲ್ಲ ಅವು ಮಾಡೋದು ಬೇಡ. ಅದೇ ಥರ ಸೋಷಿಯಲ್ ಮೀಡಿಯಾದಾಗೋದು ಅಷ್ಟೇ. ಅಡಿಕ್ಷನ್ ಜಾಸ್ತಿ ಆಗೋದು ಬೇಡ ಅಲ್ವ ಗೈಸ್. ಲಿಮಿಟಾಗಿ ನಾವು ಎಲ್ಲಾದ್ರಿಗೂ ಇರೋಣ, ಲಿಮಿಟಾಗಿ ಎಲ್ಲ ಕೆಲಸ ಮಾಡೋಣಲ್ವ. ಎಷ್ಟೇ ಗಾಯ್ಸ್ ಇದನ್ನ ಹೇಳ್ಬೇಕಂತ ಹೇಳ್ಬೇಕಂದ್ಬಿಟ್ಟು ಸೋಷಿಯಲ್ ಮೀಡಿಯಾದ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದು ಗಾಯ್ಸ್. ಏನೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ತುಂಬ ಲಿಮಿಟಾಗಿ ಯೂಸ್ ಮಾಡಿ. ನಿಮ್ಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಅರ್ಧ ಗಂಟೆನೋ ಎಷ್ಟು ಗಂಟೆ ನಿಮ್ಮಲ್ಲಿದೆ, ಎಷ್ಟು ಗಂಟೆ ನಾವು ತುಂಬ ಮ್ಯಾಕ್ಸಿಮಮ್ ಕೊಡಬೇಕು. ಅದಂತರ ಈ ಹುಡುಗಿಯರಿಂದ ಹೋಗೋದು, ಇದರಿಂದ ಸೋಷಿಯಲ್ ಮೀಡಿಯಾದಿಂದ ಗಾಯ್ಸ್ ಅವ್ರು ಕಾಣೋದೆಲ್ಲ ಸತ್ಯ ಇರಲ್ಲ ಆತ. ನಿಮ್ಮ ಲೈಫ್ ತುಂಬ ಹುಷಾರಾಗಿ ಇಟ್ಕೊಬೇಕು ನೀವು ಸೋಷಿಯಲ್ ಮೀಡಿಯಾದಾಗ. ಡಾರ್ಕ್ ಹುಡುಗಿಯರಾಗಲಿ ಅಷ್ಟೇ, ಹುಡುಗರಾದರೂ ಅಷ್ಟೇ. ನನ್ನ ಅಣ್ಣ ತಂಗಿಯರಿಗೆ ಹೇಳೋದು ಇಷ್ಟೇ ನಾನು, ಆಯಿತಾ. ನಿಮ್ಮ ಲೈಫ್ನ ಸುರಕ್ಷತೆ ಇಟ್ಕೊಂಬೋಗಿ. ಸೋಷಿಯಲ್ ಮೀಡಿಯಾ ನಂಬ್ಕೊಂಡ್ಬಿಟ್ಟು ಈಗ ಮೆಸೇಜ್ ಮಾಡೋದು ಹೇಳ್ತೀನಿ ಗಾಯ್ಸ್, ನಿಜ ಹೇಳ್ತೀನಿ. ಮೆಸೇಜ್ ಮಾಡೋದ್ರಿಂದ ಭಾಳ ಮಜಾ ಬರುತ್ತೆ ಆಯಿತಾ. ಯಾಕಂದ್ರೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಮೈಂಡ್ ಹೆಂಗಂದ್ರೆ ಕ್ಯೂರಿಯಾಸಿಟಿ, ನಾವು ನೋಡಿರಲ್ಲ, ನಮ್ಗೆ ಗೊತ್ತಿರಲ್ಲ, ಅದಕ್ಕೆ ಜಾಸ್ತಿ ಆನಂದ ಬರುತ್ತೆ. ಮುಂದೆ ಏನಾಗುತ್ತೆ, ಉದಾಹರಣೆಗೆ ನಾವು ಕದಿತೀವಿ ಅಂತ ತಿಳ್ಕೊಳ್ಳಿ, ಏನಾರ ನಮ್ಗೆ ಗೊತ್ತಾಗಲ್ಲ ಮುಂದೆ ಏನಕ್ಕತ್ತಿ ಅಂದ್ಬಿಟ್ಟು, ಹಿಂಗಾಗಿ ಏನಕ್ಕತಿ ಭಾಳ ಮಜಾ ಬರುತ್ತೆ. ಅವು ಗೊತ್ತಾಗ್ಬಿಡ್ತಾ ಹಿಂಗೆ ಆಕತ್ತಿ ಅಂತ ಅದು ಕದಿಯಾಕೆ ಹೋಗ್ರಿ ಮಜಾನ ಬರಲ್ಲ ಅಲ್ಲ. ಇದೇ ಥರನೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮೆಸೇಜ್ ಮಾಡೋಕ್ಕೆಲ್ಲ ಹೋಗ್ತಾವಲ್ಲ, ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಏನು ಎಲ್ಲಿರ್ತಾರೋ ಏನೋ ಅವ್ರು ಹೆಂಗಿರ್ತಾರೋ ನೋಡೋಕೆ. ಅದು ನಿಜವಾಗ್ಲೂ ಇಷ್ಟೇ ಹ್ಯಾಂಡ್ಸಮ್ ಇರ್ಬೋದು, ಅವ್ರು ಮಾತಾಡೋ ಸ್ಟೈಲ್ ಹೆಂಗಿರ್ಬೋದು, ಇದೇನು ಗೊತ್ತಿರಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಭಾಳ ಕ್ಯೂರಿಯಾಸಿಟಿ ಬರುತ್ತೆ, ಭಾಳ ಆನಂದ ಬರುತ್ತೆ. ಮೆಸೇಜ್ ಮಾಡೋಕೆ ಹೋಗ್ತಿಲ್ಲ, ಭಾಳ ಆನಂದ ಬರುತ್ತೆ. ಫೇಸ್ ಕೂಡ ಕಾಣಂಗಿಲ್ಲ, ಮುಖ ಕೂಡ ಕಾಣಂಗಿಲ್ಲ, ಯಾರೋ ಏನೋ ಹುಡುಗಾಗಲಿ ಹುಡುಗಾಗಲಿ ಸುಮ್ಮನೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆತ. ಇದ್ರ ಮೆಸೇಜ್ ಮಾಡ್ತಾ ನಿಮ್ಗೆ ಗೊತ್ತೇ ಇರಲ್ಲ, ಭಾಳ ಆನಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೋಡೇ ಇರಲಿ ನೀವು ಹೆಂಗಿರ್ತೀರ ಅಂದ್ಬಿಟ್ಟು. ನೋಡಿದ್ರು ಕೂಡ ಈ ಫೋಟೋದ ನೀವು ಇನ್ಸ್ಟಾಗ್ರಾಮ್ ಕಾಣುತ್ತಲ್ಲ, ಅದು ಫೇಕ್ ಇರುತ್ತೆ, ಸುಳ್ಳದು ಅಲ್ವಾ. ಅದೊಂಥರ ಕನಸಿನಲ್ಲಿ ಲೋಕ, ಅದು ರಿಯಲ್ ಅಲ್ಲ. ನಿಮ್ಗೆ ಗೊತ್ತಿರಲ್ಲ ಏನಿಲ್ಲ, ಬಟ್ ಅವ್ರು ರಿಯಲಾಗಿ ಹೋಗಿ ಮೀಟ್ ಮಾಡಿ ನೋಡಿ ಮಾತಾಡ್ದಾಗ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಇರುತ್ತಲ್ಲ, ಆಸಕ್ತಿ ಏನಕ್ಕತ್ತೆ ಅಂದ್ಬಿಟ್ಟು ಅದು ಹೊಟ್ಟೋಗ್ಬಿಡುತ್ತೆ. ಪಕ್ಕ ಹೇಳಿದ್ರೆ ಹೊಟ್ಟೋಗ್ಬಿಡುತ್ತೆ. ಮೆಸೇಜ್ ಮಾಡಿದ್ರೆ ಭಾರಿ ಮಜಾ ಬರುತ್ತೆ ಗಾಯ, ನಿಜ ಹೇಳ್ತೀನಿ. ಯಾವುದೋ ಹುಡುಗಿ ಗೊತ್ತಿಲ್ಲ ಅಥವಾ ಹುಡುಗ ಗೊತ್ತಿಲ್ಲದಂಗೆ ಅಥವಾ ಮಾತಾಡ್ತಿರೋ ಬರೀ ಅಂದ್ಬಿಟ್ಟು ಭಾರಿ ಮಜಾ ಬರುತ್ತೆ ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಅದೇ ನಮ್ಗೇನು ಮಾಡುತ್ತೆ, ಪಾತ್ರನ ತೊಗೊಂಡು ಹೋಗುತ್ತೆ, ದುಃಖ ಬೆಳೆಸುತ್ತೆ ಆತ. ರಿಯಾಲಿಟಿ ಬೇರೆಯೇ ಇರುತ್ತೆ. ನಾವು ರಿಯಾಲಿಟಿ ಬಿಡ್ತೀವಿ, ಇಮ್ಯಾಜಿನೇಷನ್ ಹೋಗ್ತಾ ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ. ಹೀಗಾಗಿ ನಾವು ಬೆಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಶುರುವಾತ್ ಏನು ನಮ್ಗೆ ಮಜಾ ಸಿಗುತ್ತೋ ಲಾಸ್ಟ್ ಅದು ದುಃಖ ಕನ್ವರ್ಟ್ ಆಗುತ್ತೆ ಅಂತ ಅಲ್ವಾ. ಶುರುವಾತ್ ದುಃಖ ಕೊಡೋದು ಲಾಸ್ಟಿಗೆ ನಮಗೆ ಮಜಾದಾಗ ಕನ್ವರ್ಟ್ ಆಗುತ್ತೆ. ಇದರೊಳಗೆ ಯೋಗ, ಧ್ಯಾನ, ಮೆಡಿಟೇಷನ್ ಆಗಲಿ, ಪ್ರಾಣಾಯಾಮ ಆಗಲಿ, ಇವೆಲ್ಲ ನಮಗೆ ಬೋರಿಂಗ್ ಅಂತೀರಿ. ಆಧ್ಯಾತ್ಮಿಕ ಅಂದರೆ ನಿಮ್ಗೆ ಎಲ್ಲರಿಗೂ ಬೋರಿಂಗ್ ಆಗ್ಬಿಡ್ತದೆ ಅಲ್ವಾ. ಆಧ್ಯಾತ್ಮಿಕ ಸ್ಪಿರಿಚುವಾಲಿಟಿ ಯಾರಿಗೂ ಬೇಡ, ಇವೆಲ್ಲ ಬೋರಿಂಗ್. ಆದರೆ ಇದು ನಮ್ಮ ಲೈಫ್ನ ಉದ್ಧಾರ ಮಾಡೋದು, ಇದು ನಮ್ಮ ಜೀವನ ಪರ್ಪಸ್. ಬಟ್ ಆದರೆ ಯಾರೂ ತಗೊಳೋದಿಲ್ಲ. ಓಕೆ ಬೇಡ ಇಷ್ಟ ಇಲ್ಲ ಅಂತಂದ್ರೆ ಬೇಡ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಜಾಗೃತ ಅನ್ನೋದು ಇರ್ಬೇಕು. ನಿಮಗೆ ಕಾಣೋದಿಲ್ಲ ಸತ್ಯ ಅಲ್ಲ ಆತ. ಯಾವುದೋ ಹುಡುಗಿ ಜೊತೆ ಮೆಸೇಜ್ ಮಾಡಾಕುಂತ್ರಿ ಪಕ್ಕ ಹೇಳ್ತೀನಿ ಮಜಾ ಬರುತ್ತಿಲ್ಲ ಅಂತ ಹೇಳೋದು. ಬಟ್ ಅದ್ರ ಮಜಾ ಹೋಗಿ ಮುಂದೊಂದು ಸಜಾ ಆಗುತ್ತೆ ಆತ. ನಿಮ್ಮ ಕಂಟ್ರೋಲ್ ನೀವಿರಿ. ಸೋಷಿಯಲ್ ಮೀಡಿಯಾನ ಲಿಮಿಟಾಗಿ ಯೂಸ್ ಮಾಡಿ, ನಿಮ್ಮ ದಾರಿ ತಪ್ಪಂಗಿರಿ. ನಿಮ್ಗೆ ಗೊತ್ತಿರೋ ಹುಡುಗಿಯರು ಏನಾದ್ರು ಅಂತಂದ್ರೆ ಓಕೆ ಪಾಯ್ಸ್ ನಿಮ್ಮ ಇಷ್ಟ. ಬಟ್ ಆದರೆ ಗೊತ್ತು ಗುರು ಇಲ್ದ್ರ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಡಿಕ್ಟೆಲ್ಲ ಆಗಕ್ಕೆ ಹೋಗ್ಬಿಡಿ ಆಯಿತಾ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಕಸ್ಮಾತ್ ಇದು ನಿಮ್ಗೆ ಏನಾದರೂ ಅಡ್ಗಿಟ್ ಆಗಿದ್ರೆ ಐ ಆಮ್ ಸಾರಿ. ಈ ಇನ್ಫಾರ್ಮೇಷನ್ ಹೇಳ್ಬೇಕಿತ್ತು ಸೋಷಿಯಲ್ ಮೀಡಿಯಾದ ಯೂಟ್ಯೂಬಲ್ಲಿ ಹೇಳ್ಬೇಕಿತ್ತು. ಯಾರಿಗೆ ಹೇಳ್ತಾರಲ್ಲ ಗೊತ್ತಿಲ್ಲ, ನಾ ಹೇಳೋಣ ಅಂದ್ಬಿಟ್ಟು
ಅಂತಲೇ ಹೇಳಕ್ಕೆ ಕುಂತಿರೋದು ಅಷ್ಟು ಗಾಯ್ಸ್. ಸುತ್ತಮುತ್ತ ನೀವು ನೋಡಿರ್ತೀರಲ್ವ, ನಾವು ನೋಡಿರ್ತೀವಿ. ಹೀಗಾಗಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ರೆ ಅದೇ ತಪ್ಪ ಸರಿ ನನಗೆ ಗೊತ್ತಿಲ್ಲ ಗಾಯ್ಸ್. ಏನೋ ಒಂದು ವಿಡಿಯೋ ಮಾಡಬೇಕಿತ್ತು, ನಮ್ಮ ಅಣ್ಣರಿಗೆ ನಮ್ಮ ತಮ್ಮಗೆರಿಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅನಿಸ್ತು. ಹಂಗಾಗಿ ಇದ್ರ ಬಗ್ಗೆ ಕೊಟ್ಟು ಅಕಸ್ಮಾತ್ ಇದ್ದಿದ್ದು ನಿಮ್ಮ ಹರ್ಟ್ ಆದರೆ ಗಾಯ್ಸ್ ಸಾರಿ ಆಯಿತಾ. ನಿಮ್ಮ ಇಷ್ಟ ಗಾಯ್ಸ್, ನೀವು ಹೆಂಗೆ ಬದುಕ್ತಿರೋ ನಿಮ್ಮ ಇಷ್ಟ ಅಲ್ವಾ. ನಾನು ಸೋಷಿಯಲ್ ಮೀಡಿಯಲ್ಲಿ ಲಿಮಿಟ್ ಯೂಸ್ ಮಾಡಿ ಅಷ್ಟೇ. ಸುತ್ತಮುತ್ತ ಡಾರ್ಕ್ ಜಾಸ್ತಿ ಇರುತ್ತೋ ಅಥವಾ ಸತ್ಯ ಬೇರೆ ರಿಯಾಲಿಟಿ ಬೇರೆ ಅಲ್ವಾ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ತುಂಬ ದೊಡ್ಡದಾಯ್ತು. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತಾನೆ ಗಾಯ್ಸ್. ಅಕಸ್ಮಾತ್ ನಿಮ್ಗೆ ಏನೋ ಹರ್ಟ್ ಗೇಟಾರ ಲಿಟ್ರಲಿ ಗಾಯ್ಸ್ ಐ ಆಮ್ ಸಾರಿ. ನನ್ನ ಅಕ್ಕ ನನ್ನ ತಂಗಿಯರಿಗೆ ಇದನ್ನೇ ಹೇಳಿದ್ದು. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್, ವಾಚ್ ಇಟ್.